ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೆತ್ತ ಮಗಳು ಹೊರಗಿನವಳಾದ್ಲು. ಆದ್ರೆ ನೀನು ನಮಗೋಸ್ಕರ ನಮ್ ಗೌರವಕ್ಕೋಸ್ಕರ ಕಷ್ಟಪಡ್ತಾ ನಮ್ಮಲ್ಲೇ ಒಬ್ಳಾಗ್ಬಿಟ್ಟೆ. ಬಾಲಾಜಿ, 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 ಬಾಲಾಜಿ. ಅಮರೇ, ಎಷ್ಟು ಸಲ ಕರಿಬೇಕು? ಏನ್ ಮಾಡ್ತಾ ಇದ್ದೆ? ಮಗ್ಗ ತೊಳಿತಾ ಇದ್ದೆ ಅಮರೇ. ಇನ್ನು ಕ್ಲೀನ್ ಮಾಡಕ್ಕೆಲ್ಲ ಟೈಮ್ ಇರಲ್ಲ ಬಾಲಾಜಿ. ನೇಯ್ತಾ ಇರೋದಷ್ಟೇ. ಫೋನ್ ಬಂದ್ ಕೂಡ್ಲೆ ಆರ್ಡರ್ಗಳನ್ನ ಬರ್ಕೋಬೇಕು. ಪುಸ್ತಕ ಸಾಕಾಗುತ್ತಾ ನಿನ್ಗೆ? ತರಿಸ್ಕೋತೀನಿ. ಡಿ ಕಂಪನಿ ಸೀರೆ ಅಂದ್ರೆ ಅಷ್ಟು ತಮಾಷೆ ಅನ್ಕೊಂಡಿದ್ದೀರಾ? ನಿನ್ನೆನೆ ಹೇಳದ್ನಲ್ಲ, ದಮಯಂತಿ ಟೆಕ್ಸ್ಟೈಲ್ಸ್. ಬಾಲಾಜಿ, ದೊಡ್ಡದಾಗೆ ಬೋರ್ಡ್ ಬರ್ಸಾಕು. ಚಿಕ್ಕದ್ ಸಾಕು, ಬಿಸಾಕೋ ತಾನೆ. ಬರ್ದು ಬಿಸಾಕ್ತೀನೋ ಇಲ್ಲ ತುಂಬಾ ವರ್ಷಗಳಿಂದ ಇರೋ ಹೆಸರನ್ನ ಅಳ್ಸಾಕ್ತೀನೋ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನನಗೆ ಫೋನ್ ಮೇಲೆ ಫೋನ್ ಬಂದು ಆರ್ಡರ್ ಸಿಗತ್ತಲ್ಲ, ಆವಾಗ ಗೊತ್ತಾಗತ್ತೆ. ಅಲ್ಲೋಡಿ, ಬಂದೇ ಬಿಟ್ರು. ಇದೇನಿದು? ಇಂಥ ಸೀರೆಗಳು ಇನ್ನೂ ಬೇಕು ಅಂತಂದ್ರೆ ಫೋನಲ್ಲೇ ಹೇಳ್ಬೋದಿತ್ತಲ್ಲ. ಮನೆವರೆಗೂ ಬರೋ ಅಗತ್ಯ ಏನಿತ್ತು? ಇವುಗಳನ್ನ ಇನ್ನೂ ಯಾರಾದ್ರೂ ಬೇಕು ಅಂತಾರೇನ್ರಿ? ಅಷ್ಟಕ್ಕೂ ಇವುಗಳ ಸೀರೆಗಳ? ಅದೇನ್ರಿ, ನಮ್ಮತ್ತೆ ನ್ಯೂ ಫ್ಯಾಷನ್ ಅಂತಿದ್ರು. ಏನ್ ಫ್ಯಾಷನ್ ಅಮ್ಮ? ಕೆಟ್ಟ ಕಲರ್ಸ್ ಅಲ್ಲಿ ಅದ್ದಿ ಕಳಿಸಿದ್ದಾರೆ. ಹಾಗ್ಯಾಕ್ರಿ ಅಂತಿದ್ದೀರಾ? ಸ್ವತಃ ಡಿಫ್ರೆಂಟ್ ಕಲರ್ಸ್ ಎಲ್ಲಾನು ನಮ್ಮತ್ತೆನೆ ನೇಯ್ತಿದ್ದಾರೆ. ಇದು ಕಲರ್ಸ್ ಅಮ್ಮ, ಮುಟ್ತಿದ್ದಾಗೇನೆ ಬಣ್ಣ ಹೋಗ್ತಿದೆ. ಕೊಂಡ್ಕೊಳ್ಳೋರ್ಗೆ ಇಷ್ಟ ಆಗತ್ತೆ ಸರ್. ಒಂದೆರಡು ಮಾತನ್ನ ಹೆಚ್ಚಿಗೆ ಹೇಳಿದ್ರೆ ಅವರೇ ಕೊಂಡ್ಕೋತಾರೆ. ಎರಡನೇ ದಿನ ಬಂದು ನಮ್ ಕಪಾಳಕ್ ಬರೆಸ್ತಾರೆ. ಏನ್ ಶಿವಪಾರ್ವತಿ ಅವರೇ, ಇಷ್ಟು ದಿನ ಒಳ್ಳೊಳ್ಳೆ ಸೀರೆಗಳನ್ನ ಕಳಿಸ್ತಿದ್ರಿ. ಆ ನಂಬಿಕೆಯಿಂದಾನೇ ಕೊಂಡ್ಕೊಳ್ತಿದ್ವಿ. ನಿಮ್ ಮಗಳು ಇಷ್ಟು ಮೋಸ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಮಗಳ? ನನ್ನ ಮಗಳು ಹೀಗಿರ್ತಾಳೆ. ಅವಳ ಜೊತೆ ನಮ್ಗೇನು ಸಂಬಂಧ ಇಲ್ವಲ್ಲ. ಇದೇನ್ ಶಿವಪಾರ್ವತಿ ಅವರೇ, ನಿಮ್ ಮೇಲಿರೋ ನಂಬಿಕೆಯಿಂದಾನೇ ತಾನೇ ತಗೊಂಡಿದ್ದು. ನಿಮ್ಮ ನಂಬಿಕೆನ ನಾವ್ ಯಾವತ್ತೂ ಉಳಿಸ್ಕೊಳ್ತೀವಿ ರಾಜು ಅವರೇ.
ನಮ್ಗೊಂದೆರಡು ದಿನ ಅವಕಾಶ ಕೊಡಿ. ನಿಮ್ಗೆ ಹೇಗ್ ಬೇಕೋ ಯಾವ ಬಣ್ಣದ ಬೇಕೋ ಅದನ್ನೇ ನಾವು ನೇಯ್ದು ಕಳಿಸ್ಕೊಡ್ತೀವಿ. ಸರಿನಮ್ಮ, ಮಾತು ಕೊಟ್ಟಿದ್ದೀರಾ ಅಂದ್ರೆ ಉಳಿಸ್ಕೊತೀರಾ. ಏನಿದೆ ಅನುಪಮ, ಅವ್ರಿಗೆ ಮಾತು ಕೊಟ್ಬಿಟ್ಟೆ ಮಗ್ಗ ಇಲ್ದೇನೆ 2 ದಿವಸದಲ್ಲಿ ಸೀರೆಗಳನ್ನ ಹೇಗ್ ಕೊಡ್ತೀಯ? ಚಾಟಿ ಇಲ್ದೆ ಬುಗ್ರಿ ತಿರುಗಿಸೋ ಕನಸು ಕಾಣ್ತಿರೋ ಹಾಗಿದೆ. ಹೇಗ್ ಸಾಧ್ಯ ಅಂತ ಅನ್ಕೊಳ್ತಿದ್ದೀರಮ್ಮ? ಬನ್ನಿ ತೋರಿಸ್ತೀನಿ. ಅಮ್ಮ, ಮೊದಲನೇ ಪೂಜೆನ ನೀವೇ ಮಾಡಿ. ಸುಲಭ ಅಲ್ಲ ಅಂತಂದವರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಮುಗೀತಾ? ನೀವೇನಾದ್ರೂ ತಡದ್ರಾ? ನಾನ್ ಬೇಡ ಅಂದ್ರೂ ಕೇಳಿದ್ಯಾ? ಇದೇ ನಡೆಯುತ್ತೆ ಅಂತ ಹೇಳಿದ್ದೆ. ನನ್ ಮಾತ್ ಕೇಳಿದ್ಯಾ ಕಂದ? ಹಾಲ್ ಕುಡಿ ಅಂದ್ರೂ ಕುಡಿಯಲ್ಲ. ಇವಾಗ ಹಸುವಿಗೆ ಹೇಗ್ ಅಳ್ತಿದ್ಯಾ ನೋಡು. ಎಂತ ಕೆಲ್ಸ ಮಾಡ್ದೆ, ಈಗ ಅನ್ಭವಿಸು. ಇವಾಗ್ಲಾದ್ರೂ ತಿಳ್ಕೋ ಕಂದ. ಸುಮ್ನೆ ಬಿಕ್ಕಿ ಬಿಕ್ಕಿ ಅಳ್ಬಾರ್ದು. ಕೊಟ್ಟಾಗ ಹಾಲ್ ಕುಡಿಬೇಕು. ಡಿ ಕಂಪನಿ ಅಂತೆ, ಡಿ ಕಂಪನಿ. ಫೋನ್ ಮೇಲ್ ಫೋನ್ ಬರುತ್ತಂತೆ, ಆರ್ಡರ್ಗಳಿಗೆ ಬುಕ್ ಮೇಲ್ ಬುಕ್ ಬರಿಬೇಕಂತೆ. ದೇವ್ರೆ ಅಂತ ಶುರು ಮಾಡೋಕ್ ಮುಂಚೆ ಬಾಯಿಗೆ ಬಂದಾಗ ಬೈದ್ರು. ದೊಡ್ಡೋರು ಯಾಕೆ ಹೇಳ್ತಾರೋ ತಿಳ್ಕೋಬೇಕು. ಆಗ್ಲೇ ದೊಡ್ಡೋನಾಗ್ಬಿಟ್ಟಿದೀನಿ ಅಂತ ಅನ್ಕೊಂಡ್ಯಾಕಂದ. ಹಾಲ್ ಕುಡಿ ಅಂದ್ರೆ ಹೂ ಅಂದೆ. ಈಗ ನೋಡು ಎಷ್ಟು ಜೋರಾಗಿ ಅಳ್ತಾ ಇದ್ಯಾ. ಸೀರೆ ನೇಯೋದು ಅಂದ್ರೆ ಕಾಲ್ ಕೆಳ್ಕೊಂಡು ಜಗಳಕ್ಕೆ ಹೋದಷ್ಟು ಸುಲಭ ಅಲ್ಲ ಅಂತ ಗೊತ್ತಾಯ್ತಾ? ಕೈಲಾಗ್ದವಳು ಮೈಯೆಲ್ಲ ಪರ್ಚ್ಕೊಂಡ್ಲು. ಸ್ವಲ್ಪ ಇದ್ದಿದ್ರೆ ಬೀಳ್ತಿತ್ತು. ಬೀಳ್ತಿದ್ದೆ. ಸರಿಯಾದ ಸಮಯಕ್ಕೆ ಬಂದು ನಾನು ಹಿಡ್ಕೊಂಡೆ. ಸಾಕು. ಏನು? ನಾನು ಆಗಿಂದ ನೋಡ್ತಾನೆ ಇದ್ದೀನಿ. ಅವಕಾಶ ಸಿಕ್ತು ಅಂತ ಇವ್ರ ಜೊತೆ ಸೇರ್ಕೊಂಡು ಮಗುನ ಅಡ್ಡ ಇಟ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ? ಅಯ್ಯೋ, ನೀವ್ ತಪ್ಪು ತಿಳ್ಕೊತಿದ್ದೀರಾ ಅತ್ತೆ. ಮಗುಗೆ ಹಾಲ್ ಕೊಟ್ಟಿದ ತಕ್ಷಣ ಕುಡಿಬೇಕು ಅಂತ ಹೇಳ್ತಾ ಇದ್ದೆ. ಏನ್ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತೆ. ನಿಮ್ಮಮ್ಮ 2 ದಿನ ಟೈಮ್ ತಗೊಂಡಿದ್ದಾಳೆ. ಅದೇನ್ ಕಿತ್ತು ದಬ್ಬಾಕ್ತಾಳೋ ನಾನು ನೋಡ್ತೀನಿ.
ಕಷ್ಟಪಟ್ಟು ಅನುಪಮ ಅವ್ರಿಗೆ ಮಗ್ಗ ಸರಿ ಮಾಡಿದ್ದಾರೆ. ಅವರು ನಿಂತರ ಅಲ್ಲ. ಮಗ್ಗ ತಯಾರಾಯ್ತು ಅಂದ ಕೂಡ್ಲೆ ಸೀರೆ ತಯಾರಾಗ್ಬಿಡತ್ತಾ? ಮನೆ ಅಲಂಕಾರ ಆಗಿದೆ ಅಂತ ಅದು ಹಬ್ಬ ಆಗಲ್ಲ, ಆಗಕ್ಕೂ ಬಿಡಲ್ಲ. ಸತ್ತೋದ್ಲಾ ಏನು? ಏಯ್ ಏಯ್ ಹೇಳು, ಎದ್ದೇಳು ಎದ್ದೇಳು, ಎದ್ದೇಳು. ತಗೋ ಟ್ಯಾಬ್ಲೆಟ್ಸ್ ತಗೋ. ಸಿದ್ದು, ಅವನು ಮೊದಲು ಇಲ್ಲಿಂದ ಬಾ. ಅಪ್ಪ ಟ್ಯಾಬ್ಲೆಟ್ ತಗೊಳ್ಳಿ. ತಿನ್ನೋದಕ್ಕೇನಾದ್ರೂ ತಗೊಂಡ್ ಬರ್ಲಾ? ಬೇಡ ಅನುಪಮ. ಅಮ್ಮ, ನಿಮ್ ನಿರ್ಧಾರ ತಪ್ಪು ಅನ್ಲಿಲ್ಲ, ಆದ್ರೆ ಯಾವ ವಿಷಯ ಮಾತಾಡ್ತಿದ್ಯಾ ಚಿನ್ನಿ? ಅದೇನಮ್ಮ, ನಿಮ್ಮಷ್ಟಕ್ಕೆ ನೀವು ವ್ಯಾಪಾರಸ್ಥರಿಗೆ ಸೀರೆನ ಡೆಲಿವರಿ ಕೊಡ್ತೀನಿ ಅಂತ ಮಾತು ಕೊಟ್ಬಿಟ್ರಿ. ಅವ್ರಿಗೆ ಡೆಲಿವರಿ ಕೊಡ್ಬೇಕಂದ್ರೆ ನಮಗೆ ಬಣ್ಣ ದಾರ ಬೇಕಲ್ವಾ? ಅದನ್ನ ಹೇಗಾದ್ರೂ ಹೊಂದಿಸ್ಬೋದು ಅಂದ್ರು ನಮ್ಮ ಹತ್ರ ಕೆಲಸದವರು ಇಲ್ಲ, ತಯಾರಿಸೋದಿಕ್ಕೆ ಮಗ್ಗ ಕೂಡ ಇಲ್ಲ. ಅದನ್ನೆಲ್ಲ ಮೀರಿ ನಮ್ಮ ಹತ್ರನೇ ಜಗಳ ಮಾಡಿರೋರ್ ತಪ್ಪಿಗೆ ನಾವ್ಯಾಕಮ್ಮ ಜವಾಬ್ದಾರಿ ತಗೋಬೇಕು? ನಾವ್ ಎಷ್ಟು ಹೇಳಿದ್ರು ನಮ್ಮ ಮಾತನ್ನು ಕೇಳದೆ ಯಾವ್ದ್ಯಾವ್ದೋ ಸೀರೆಗಳಿಗೆ ಯಾವ್ದ್ಯಾವ್ದೋ ಬಣ್ಣ ಹಾಕಿ ನೇಯ್ದು ಕಳಿಸಿದ್ದಾರೆ. ಒಳ್ಳೆಯವರಾಗಿದ್ದಕ್ಕೆ ಅಮ್ಮನ ಮುಖ ನೋಡ್ಕೊಂಡು ದಮಯಂತಿ ಅಕ್ಕನ ಮುಖದ ಮೇಲೆ ಸೀರೆನ ಬಿಸಾಕ್ ಹೋದ್ರು. ದಮಯಂತಿ ಅಕ್ಕನಿಗೆ ಅವಮಾನ ಆಗದೆ ಏನೂ ಅರ್ಥ ಆಗಲ್ಲ. ಚಿನ್ನಿ, ನೀನ್ ಹೇಳೋದು ನಿಜಾನೇ. ನಮ್ಮ ಹತ್ರ ಕೆಲಸದವ್ರು ಬೇರೆ ಇಲ್ಲ. ವ್ಯಾಪಾರಸ್ಥರಿಗೆ 2 ದಿವಸದಲ್ಲಿ ಸೀರೆ ಕೊಡಕ್ಕಾಗುತ್ತೋ ಇಲ್ವೋ?
ಏನಾದ್ರೂ ಮಾಡ್ಲೇಬೇಕು, ನಂಬಿಕೆ ಉಳಿಸ್ಕೋಬೇಕು. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಮ್ಮ. ಈಗ ತಾನೇ ಹೇಳಿದ್ಯಲ್ಲ ಚಿನ್ನಿ, ಅಮ್ಮನ ಮುಖಾನ ನೋಡಿ ವ್ಯಾಪಾರಸ್ಥರು ದಮಯಂತಿಗೆ ಏನನ್ನೂ ಹೇಳ್ದೆ ಹಿಂತಿರುಗಿ ಹೋದ್ರು ಅಂತ. ಸೀರೆ ವ್ಯಾಪಾರದಲ್ಲಿ ಅಮ್ಮನಿಗಿರೋ ಹೆಸರನ್ನ ನಾವು ಉಳಿಸ್ಕೋಬೇಕು ಚಿನ್ನಿ. ನಮ್ಮ ಕುಟುಂಬದಲ್ಲಿ ಜಗಳ ಆಗಿದೆ, ನಾವು ಬೇರೆ ಬೇರೆ ಆಗಿದ್ದೀವಿ ಅನ್ನೋ ವಿಷಯ ಹೊರಗಿನವ್ರಿಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ನಮ್ಮನೆಯಿಂದ ಹೋಗ್ತಿದ್ದ ಸೀರೆಗಳು ಒಳ್ಳೆ ಹೆಸರು ಪಡೆದಿದೆ. ಸೀರೆ ಅಂದ್ರೆ ಶಿವ ಪಾರ್ವತಿ ಅಮ್ಮನವ್ರ ಮನೆ ಸೀರೆ ಅಂತಾನೆ ಎಲ್ಲರ ಬಾಯಲ್ಲೂ ಹೊಗಳಿಸ್ಕೊಂಡಿದೆ. ಅದಕ್ಕೆ ಅವ್ರ ನಂಬಿಕೆ ಉಳಿಸ್ಕೋಬೇಕು ಅಂದ್ರೆ ಇನ್ನೂ ಅಂಥ ಸೀರೆಗಳನ್ನ ನಾವು ಕಳಿಸ್ಕೊಡ್ಬೇಕು. ನಿನ್ನ ಯೋಚನೆ, ಈ ಮನೆಗೋಸ್ಕರ ನೀನ್ ಕಷ್ಟಪಡ್ತಿರೋದೆಲ್ಲ ನನಗೆ ಅರ್ಥ ಆಗತ್ತೆ. ಆದ್ರೆ ಒಂದು ಮಗ್ಗ ಇಟ್ಕೊಂಡು ಎಷ್ಟು ಸೀರೆ ಅಂತ ನೇಯೋಕ್ಕಾಗತ್ತೆ? ಅಷ್ಟೊಂದು ಸೀರೆಗಳು ಕಳಿಸ್ಕೊಡೋದು ಕಷ್ಟನೇಪ್ಪ. ಅವರು 200 ಸೀರೆಗಳನ್ನ ಕಳಿಸ್ಕೊಡಿ ಅಂತ ಕೇಳಿದಾರಲ್ವಾ, ನಾವೊಂದು 50 ಕಳಿಸ್ಕೊಡೋಣ. ಇದೊಂದು ಸಾರಿ ಅಡ್ಜಸ್ಟ್ ಮಾಡ್ಕೊಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಆದಷ್ಟು ಬೇಗ ಕೊಡೋದಕ್ಕೆ ಪ್ರಯತ್ನ ಮಾಡೋಣ. ಈ ಊರಿನ ದೊಡ್ಡ ಮನುಷ್ಯರಾದ ಶಿವ ಪಾರ್ವತಿಯವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ. ಲಾಭದ ಅಪೇಕ್ಷೆನೇ ಅವ್ರಿಗಿಲ್ಲ ಅಂತ ಎಲ್ರೂ ಅಮ್ಮನ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ಬೇಕಪ್ಪ. ನೀನು ನನ್ನ ದೊಡ್ಡ ಸೊಸೆ ಮಾತ್ರ ಅಲ್ಲ, ದೊಡ್ಡ ಮಗಳು ಅಂತಾನೂ ಅಂತಿದ್ನಲ್ಲ, ಆ ಮಾತು ಸಾಕಾಗಲ್ಲ ಅನ್ಸುತ್ತೆ. ತಂದೆ ತಾಯೇಂದ್ರ ನೋವು ಜವಾಬ್ದಾರಿಗಳನ್ನ ಹೊರುವಂತ ದೊಡ್ಡ ಮಗ ಅಂತ ಕರಿಬೇಕು. ನೋವಿನಲ್ಲಿ ಕುಗ್ಗು ಹೋಗಲ್ಲ, ಕಷ್ಟದಲ್ಲಿ ಕಣ್ಣೀರ್ ಹಾಕಲ್ಲ. ಎದೆಲ್ ತುಂಬ ಧೈರ್ಯ ತುಂಬಿಕೊಂಡು ಕತ್ತಲಲ್ಲಿ ಕೂಡ ಈ ಮನೆನ ಬೆಳಗ್ತಿದ್ಯಾ. ಕರಳು ಬಳ್ಳಿ ಹಂಚ್ಕೊಂಡು ಹುಟ್ಟಿದವರು ಮರ್ಯಾದೆ ತೆಗಿತಿದ್ರೆ ನೀನು ಕಾಪಾಡ್ತಿದ್ಯಾ. ನಮ್ಗೆ ಆಸ್ತಿ ಇಲ್ಲ ಅಂತ ಕೆಲವರು ಅನ್ಕೊಂಡಿರ್ಬೋದು. ಬೆಟ್ಟದಷ್ಟು ಧೈರ್ಯ ತುಂಬೋ ನೀನೇ ನಮ್ಮ ಆಸ್ತಿ ಅಂತ ಅವ್ರಿಗೆ ಗೊತ್ತಿಲ್ಲ. ಏನಕ್ಕೆ ವಿಷಲ ಹಾಕ್ತೆ? ರಾತ್ರಿ ತಾಯಿ ಮಗಳ ಸೆಂಟಿಮೆಂಟ್ ಇರೋ ಸಿನಿಮಾ ನೋಡ್ದೆ ಅತ್ತೆ. ಅದ್ರಲ್ಲಿ ತಾಯಿ ಮಗಳ ಮಧ್ಯೆ ಇದ್ದಿದ್ ಸೀನು ತುಂಬಾ ಚೆನ್ನಾಗಿತ್ತು. ರಾತ್ರಿ ವಿಸಿಲ್ ಹೊಡೆಯೋಣ ಅಂದ್ರೆ ಎಲ್ರೂ ಮಲ್ಗಿರ್ತಾರೆ ಅಂತ ಹೊಡಿಲಿಲ್ಲ, ಅದಕ್ಕೆ ಈಗ ಹೊಡೆದೆ. ಅಂಥದ್ದೆಲ್ಲ ಸಿನಿಮಾಲ್ ಮಾತ್ರ ಚೆನ್ನಾಗಿರತ್ತೆ, ನಿಜ ಜೀವನದಲ್ಲಿ ಯಾರು ಹಾಗಿರಲ್ಲ. ಏನು ಗತಿ ಇಲ್ದೇ ಇರೋಂಥವ್ರು, ಆಚೆ ಹೋದ್ರೆ ಬದುಕಕ್ಕಾಗದೇ ಇರೋಂಥವ್ರು ನಾಚಿಕೆ ಬಿಟ್ಟು ನಾಟಕದ 4 ಮಾತುಗಳನ್ನ ಆಡ್ತಿದ್ದ ಹಾಗೆ ಕರ್ಗ ಹೋದ್ರೆ ಇವಾಗಿರೋ ಕಷ್ಟಕ್ಕಿಂತ ಜಾಸ್ತಿ ಕಷ್ಟ ಬರುತ್ತೆ ಕಲ್ಯಾಣಿ. ಅದ್ ಹೇಗ್ ಬರುತ್ತೋ ನಾನು ನೋಡ್ತೀನಿ ಚಿನ್ನಿ. ಇವತ್ತಿನಿಂದ ಈ ಮನೆಗೆ ಹಿರಿಯಳಾದ ಶಿವಪಾರ್ವತಿ ಕೂಡ ಸೀರೆನ ನೇಯ್ತಾಳೆ, ಬಣ್ಣ ಹಾಕ್ತಾಳೆ. ಅದನ್ನ ನೋಡಿ ಕೆಲವರು ಮುಖದ ಹಾವಭಾವನೆ ಬದಲಾಗಿ ಹೋಗುತ್ತೆ. ನೋಡ್ತಾ ಇರು ಅನುಪಮ.
ಆಫ್ಟರ್ ಅ ಲಾಂಗ್ ಟೈಮ್ ಲೇಡಿ ಬಾಸ್ ಇಸ್ ಬ್ಯಾಕ್ ಅಂತ ಆಯ್ತು.